ಖಂಡಿತ ವಿಶ್ವಾಸ ಇದೆ. ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದಿಂದ ನಮಗೆ ಬಹುಮತ ಸಾಲಿಡ್ ಲೀಡ್ ಸಿಗತಕ್ಕಂತ ನಮಗೆ बेंगलुरु के चामराजपेट कॉन्स्टिट्यूंसी में आज मंसूर अली खान एमपी कैंडिडेट का दौरा हुआ। इस दौरान चामराजपेट असेंबली की अवाम ने मंसूर अली खान को खुशी के साथ इस्तकबाल करते हुए ये एहसास दिलाया कि मंसूर अली खान को जीत हासिल करने में चामराजपेट के अवाम पूरी कोशिश करेगी। इस दौरान बीजेड जमीर अहमद खान, रिजवान अरशद और कांग्रेस के दूसरे कार्यकर्ता भी मौजूद रहे। मंसूर अली खान ಅವರು ಅನೇಕ ವರ್ಷಗಳಿಂದ ನಮ್ಮ ರೀತಿಯಲ್ಲಿ ಎನ್ಎಸ್ಐ ಯೂತ್ ಕಾಂಗ್ರೆಸ್ ಎಸಿಸಿ ಕೆಲಸವನ್ನು ಮಾಡಿಕೊಂಡು ಪಕ್ಷ ಪಟ್ಟಂತೆ ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸಿ ತೆಲಂಗಾಣ ರಾಜ್ಯದ ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ಇವತ್ತು ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಹೈಕಮಾಂಡ್ ಮತ್ತು ನಮ್ಮ ಜಮೀನುಗಳ ಆಶೀರ್ವಾದದಿಂದ ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಮಾನ್ಯ ಮನ್ಸೂರ್ ಅಲಿ ಖಾನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ನಾನು ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನನಗೆ ಪಕ್ಷ ಈ ಸರಿ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ನಾನು ನಮ್ಮೆಲ್ಲ ಲೀಡರ್ಸ್ ಜೊತೆ ಒಟ್ಟನಾಗಿ ಮತ್ತು ನಿಮ್ಮೆಲ್ಲರ ಜೊತೆ ಒಟ್ಟನಾಗಿ ಕೆಲಸ ಮಾಡಿ ಈ ಸರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಕೇಂದ್ರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಗೆದ್ದೇಬೇಕು. ಆ ರಿಸಲ್ಟ್ ಬರಕ್ಕೆ ನನಗೆ ಖಂಡಿತ ವಿಶ್ವಾಸ ಇದೆ. ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದಿಂದ ನಮಗೆ ಬಹುಮತ ಸಾಲಿಡ್ ಲೀಡ್ ಸಿಗತಕ್ಕಂತ ನಮಗೆ ನಾನು ಇಲ್ಲಿ ಬರುವಾಗ ಜಮೀರ್ ಬಗ್ಗೆ ಹೇಳ್ತಾ ಇದ್ದೆ, ಇಷ್ಟು ಉತ್ಸಾಹ ನೋಡಿ ನನಗೆ ಅರ್ಧ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ನಾವು ಒಳ್ಳೆ ರಿಸಲ್ಟ್ ಬಂದ್ಬಿಟ್ಟಿದ್ದೀವಿ ಅಂತ. ಜಮೀರ್ ಬೇಗ್ ತೆಲಂಗಾಣದಲ್ಲಿ ಇದ್ರು. ಜಮೀರ್ ಬೇಗ್ ಗೊತ್ತಿದೆ ಕಾರ್ಯಕರ್ತ ಶಕ್ತಿ ಏನಂತ. ಅವರು ಜಮೀರ್ ಭೈ, ನಸೀರ್ ಭೈ ಅವರೆಲ್ಲ ತೆಲಂಗಾಣದಲ್ಲಿ ನನ್ನ ಜೊತೆ ನಾನು ಉಸ್ತುವಾರಿ ಇದೆ ಅಲ್ಲಿ. ಅವರೆಲ್ಲ ಕೆಲಸ ಕಾರ್ಯಕರ್ತ ಉತ್ಸಾಹದಿಂದ ಒಂದು ಸರ್ಕಾರನ ಬರ್ತಿರೋದು. ರೇವಂತ್ ರೆಡ್ಡಿ ಅವರು ಬಂದಿದ್ದಾರಂತ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರೆ ನಮ್ಮ ಕಾರ್ಯಕರ್ತಕ್ಕೋಸ್ಕರ ಆಗಿದ್ದಾರೆ. ಅದೇ ತರ ನನಗೆ ತಮ್ಮೆಲ್ಲ ಸಹಾಯ ಬೇಕಾಗಿರುತ್ತೆ.